ಇನ್ನು ರಾಜ್ಯ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕರ ಕಣ್ಗಳು ಈಗ ನಾಳೆ ಮಂಡನೆ ಆಗಲಿರುವಂತಹ ರಾಜ್ಯ ಬಜೆಟ್ ನತ್ತ ನೆಟ್ಟಿವೆ. ಪದವಿ ಮುಗಿಸಿ ಕೈಯಲ್ಲಿ ಅರ್ಜಿ ಹಿಡಿದು ಉದ್ಯೋಗ ಕಾಯುತ್ತಿರುವಂತಹ ಯುವ ಜನತೆ ಈ ಬಾರಿಯ ಬಜೆಟ್ ನಲ್ಲಿ ಸರ್ಕಾರದಿಂದ ಸ್ಪಷ್ಟ ಉದ್ಯೋಗ ಭರವಸೆ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಸಿಎಂ ಮಂಡಿಸಲಿರುವಂತಹ ಬಜೆಟ್ ಯುವಕರ ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡುತ್ತದೆಯೇ ಎಂಬ ಕನಸು ಈಗ ಚಿಗುರು ಹೊಡೆದಿದೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ನಿರುದ್ಯೋಗ ಸಮಸ್ಯೆ ಯುವಕರಲ್ಲಿ ಆತಂಕ ಮೂಡಿಸಿದೆ. ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ನಡೆದ ಲೇ ಆಫ್ಗಳು ಉತ್ಪಾದನಾ ಕ್ಷೇತ್ರದ ಮಂದಗತಿ ಉದ್ಯೋಗ ಅವಕಾಶಗಳನ್ನು ಕುಂಠಿತಗೊಳಿಸಿದೆ. ಈ ಹಿನ್ನೆಲೆ ಕೇವಲ ಭರವಸೆಗಳಿಗಿಂತ ಹೆಚ್ಚಾಗಿ ನೇರ ನೇಮಕಾತಿ ಸೃಷ್ಟಿ ಮಾಡುವ ಯೋಜನೆಗಳನ್ನ ಯುವಕರು ನಿರೀಕ್ಷಿಸುತ್ತಿದ್ದಾರೆ. ವಿಶೇಷವಾಗಿ ಸರ್ಕಾರಿ ಇಲಾಖೆಗಳಲ್ಲಿರುವಂತಹ ಸಾವಿರಾರು ಖಾಲಿ ಹುದ್ದೆಗಳ ಭರ್ತಿಗೆ ಈಗ ಸ್ಪಷ್ಟ ರೋಡ್ ಮ್ಯಾಪ್ ಪ್ರಕಟಿಸಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯಿಸಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ನಾಳೆಯ ಬಜೆಟ್ ಮೇಲೆ ಎಲ್ಲರ ನಿರೀಕ್ಷೆಗಳು ಹೆಚ್ಚಿದೆ. ಸುಮಾರು 60,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಬಜೆಟ್ನಲ್ಲಿ ದೊಡ್ಡ ಘೋಷಣೆ ಸಾಧ್ಯತೆ ಇದೆ. ಹಲವು ತಿಂಗಳುಗಳಿಂದ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಾಗೂ ಒತ್ತಡದ ಬಳಿಕ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಿಗೆ ಹಸಿರು ನಿಶಾನೆ ನೀಡಿರುವುದಾಗಿ ಹೇಳಲಾಗ್ತಾ ಇದೆ. ಈ ಬಗ್ಗೆ ಬಜೆಟ್ ಭಾಷಣದಲ್ಲಿ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಇದಕ್ಕೂ ಉಪರಿಯಾಗಿ ನೇಮಕಾತಿ ವಿಳಂಬದಿಂದ ವಯೋಮಿತಿ ಮೀರಿದ ಅಭ್ಯರ್ಥಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸರ್ಕಾರ ಈಗಾಗಲೇ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಘೋಷಿಸಿದೆ. ಈ ರಿಯಾಯಿತಿ ಡಿಸೆಂಬರ್ 2027ರವರೆಗೆ ಜಾರಿಯಲ್ಲಿರಲಿದೆ ಅಂತ ತಿಳಿಸಲಾಗಿದೆ. ಬಜೆಟ್ನಲ್ಲಿ ಇದರ ಅನುಷ್ಠಾನದ ಕುರಿತು ಇನ್ನಷ್ಟು ಸ್ಪಷ್ಟತೆ ಸಿಗುವ ನಿರೀಕ್ಷೆಗಳು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಯಾಗಿದ್ದ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರ್ ಕುರಿತು ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಳ್ಳಬಹುದು. ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಅವುಗಳನ್ನು ಯಾವಾಗ ಭರ್ತಿ ಮಾಡಲಾಗುತ್ತದೆ ಎಂಬ ಕಾಲಮಿತಿಯೊಂದಿಗೆ ನೇಮಕಾತಿ ವೇಳಾಪಟ್ಟಿಯನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಇದರಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇರುವ ಅನಿಶ್ಚಿತತೆ ಕಡಿಮೆ ಆಗಲಿದೆ ಅಂತ ಅಭ್ಯರ್ಥಿಗಳು ಆಶಿಸುತ್ತಿದ್ದಾರೆ. ಇದರ ಜೊತೆಗೆ ಪರೀಕ್ಷಾ ಅಕ್ರಮಗಳು ಹಾಗೂ ಪಾರದರ್ಶಕ ಕೊರತೆ ಕುರಿತು ಹಲವು ಬಾರಿ ಆರೋಪಗಳು ಕೇಳಿ ಬಂದ ಹಿನ್ನೆಲೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೊಸ ಡಿಜಿಟಲ್ ವ್ಯವಸ್ಥೆ ಮತ್ತು ಕಣ್ಗಾವಲು ತಂತ್ರಜ್ಞಾನ ಜಾರಿಗೆ ತರಲು ಸರ್ಕಾರ ವಿಶೇಷ ಅನುದಾನ ಘೋಷಿಸಬಹುದು ಎನ್ನಲಾಗಿದೆ. ಇದರ ಮೂಲಕ ಭ್ರಷ್ಟಾಚಾರ ಮುಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸುವ ಉದ್ದೇಶ ಸರ್ಕಾರದ್ದಾಗಿದೆ ಎನ್ನುವುದು ಈಗ ತಿಳಿದು ಬಂದಿದೆ. ಇನ್ನು ವಿಭಾಗವಾರು ನೇಮಕಾತಿಯ ವಿಷಯದಲ್ಲಿ ಕೂಡ ಬಂಪರ್ ಘೋಷಣೆ ಸಾಧ್ಯತೆ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳ ಪೈಕಿ ಪ್ರಮುಖ ಭಾಗವನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭವಾಗುವುದು ಅಂತ ಅಂದಾಜಿಸಲಾಗಿದೆ. ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಗಳಲ್ಲಿಯೂ ಕೂಡ ಕ್ರಮವಾಗಿ 37,000, 28,000 ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡುವ ಸಾಧ್ಯತೆ ಇದೆ. ಇದರ ಜೊತೆಗೆ ಯುವ ಜನತೆಗೆ ಕೇವಲ ಭತ್ಯೆ ನೀಡುವುದಕ್ಕಿಂತ ಉದ್ಯೋಗಾವಕಾಶಗಳು ಹೆಚ್ಚಿಸುವುದು ಮುಖ್ಯ ಎಂಬ ಅಭಿಪ್ರಾಯವೂ ಕೂಡ ಹೆಚ್ಚುತ್ತಿದೆ. ಈ ಹಿನ್ನೆಲೆ ಕೌಶಲಾಭಿವೃದ್ಧಿ ಕೇಂದ್ರಗಳು, ಡಿಜಿಟಲ್ ತರಬೇತಿ ಮತ್ತು ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಯೋಜನೆಗಳು ಬಜೆಟ್ನಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಾಳೆ ಮಂಡನೆಯಾಗುವ ಬಜೆಟ್ ನಿರುದ್ಯೋಗಿ ಯುವಕರ ನಿರೀಕ್ಷೆಗಳ ಪರೀಕ್ಷೆಯಾಗಿ ಪರಿಣಮಿಸಿದೆ. ಹಲವು ತಿಂಗಳುಗಳಿಂದ ಹೋರಾಟ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಮಹತ್ವದ ಕ್ಷಣವಾಗಿದ್ದು ಸರ್ಕಾರದ ಘೋಷಣೆಗಳು ಅವರ ಭವಿಷ್ಯವನ್ನ ನಿರ್ಧರಿಸುವಂತಹ ಸಾಧ್ಯತೆ ಇದೆ. ಆದರೆ ನೋಡಬೇಕು, ನಾಳೆ ಮಂಡನೆ ಆಗಲಿರುವಂತಹ ಬಜೆಟ್ ನಿಜಕ್ಕೂ ಜನಸ್ನೇಹಿ ಆಗುತ್ತಾ, ಜನಸ್ನೇಹಿ, ರೈತ ಸ್ನೇಹಿ ಮತ್ತು ಯುವಕ ಸ್ನೇಹಿ ಆಗಬೇಕು. ಯಾಕಂದ್ರೆ ಕೇವಲ ಬೀದರ್ ಅಲ್ಲ, ಇಡೀ ರಾಜ್ಯದಲ್ಲಿ ನಿರುದ್ಯೋಗಿ ಯುವಕರ ಸಂಖ್ಯೆ ನಿಜಕ್ಕೂ ಕೂಡ ಹೆಚ್ಚಾಗಿದೆ. ಆದರೆ ಆ ನಿರುದ್ಯೋಗ ಯಾಕೆ ಹೆಚ್ಚಾಗಿದೆ? ಕೇವಲ ಸರ್ಕಾರಿ ನೌಕರಿಗಳು ಭರ್ತಿ ಮಾಡಿಕೊಂಡ್ರೆ ನಿರುದ್ಯೋಗ ಸಮಸ್ಯೆ ಬಗೆಹರಿಯಲ್ಲ. ನಮ್ಮಲ್ಲಿರುವಂತಹ ಸ್ಥಳೀಯ ಯುವಕರಿಗೆ ಕೌಶಲ್ಯದ ಕೊರತೆ ಇದೆ. ಇದನ್ನ ಪದೇ ಪದೇ ನಾವು ಹೇಳ್ತಾ ಇದ್ದೀನಿ. ನಮ್ಮವರಿಗೆ ಕೌಶಲ್ಯದ ಕೊರತೆ ಇದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ಗಳ ಕೊರತೆ ಇದೆ. ಇದನ್ನ ಹೆಚ್ಚಿಗೆ ಮಾಡಬೇಕು. ನಮ್ಮವರು ಕೂಡ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಕರೆಕ್ಟಾಗಿ ಕಲಿಬೇಕು, ಕೌಶಲ್ಯಗಳನ್ನ ಕರೆಕ್ಟಾಗಿ ಕಲಿಬೇಕಾದ್ರೆ ನೀವು ಕಾಟಾಚಾರದ ಯೋಜನೆಗಳನ್ನ ಘೋಷಿಸಬೇಡಿ. ಡಿಜಿಟಲ್ ಇಂಡಿಯಾ ಅಂತೆ, ಡಿಜಿಟಲ್ ಕರ್ನಾಟಕ ಅಂತೆ, ಅದು ಅಂತೆ, ಇದು ಅಂತೆ. ಯಾವನೋ ಒಬ್ಬನು ಆನ್ಲೈನ್ ಸೆಂಟರ್ ತೆರೀತಾನೆ, ಅವನಿಗೆ 500 ರೂಪಾಯಿ ಕೊಡಬೇಕು, ಒಂದು ಸರ್ಟಿಫಿಕೇಟ್ ತಗೋಬೇಕು. ನಾನು ಡಿಜಿಟಲ್ ಇಂಡಿಯಾದಲ್ಲಿ ಕಲ್ತಿದ್ದೀನಿ, ನಾನು ಮೇಕ್ ಇನ್ ಇಂಡಿಯಾದಲ್ಲಿ ಸರ್ಟಿಫಿಕೇಶನ್ ಪಡೆದಿದ್ದೀನಿ, ನಾನು ಕೌಶಲ್ಯ ಕರ್ನಾಟಕದಲ್ಲಿ ಸರ್ಟಿಫಿಕೇಶನ್ ಪಡೆದಿದ್ದೀನಿ ಅಂತ ಈ ರೀತಿ ಜನರಿಗೆ ಚೆಳ್ಳೆ ಹಣ್ಣನ್ನು ತಿನ್ನಿಸೋಕೆ ಹೋಗಬೇಡಿ. ನೀವು ನಿಜವಾಗಿಯೂ ಕೂಡ ಕರ್ನಾಟಕದ ಸ್ಥಳೀಯ ಯುವಕರು
ಇತರ ಜಾಗತಿಕ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು, ಅವರು ಕೂಡ ಕೆಪೇಬಲ್ ಆಗಬೇಕಾದ್ರೆ ಅವರಿಗೆ ಒಳ್ಳೆಯ ಕೌಶಲ್ಯಗಳನ್ನ, ಒಳ್ಳೆಯ ಕಮ್ಯುನಿಕೇಶನ್ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡಿ. ಅದು ರಿಯಾಲಿಟಿಯಲ್ಲಿ ಕೂಡ ಚೆನ್ನಾಗಿರಬೇಕು. ಕೇವಲ ಸರ್ಟಿಫಿಕೇಶನ್ ಮಾತ್ರ ಅಲ್ಲ, ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಸ್ಕೊಡುವಂತ ವ್ಯವಸ್ಥೆ ಮಾಡಿ ಆಟೋಮೆಟಿಕ್ ಆಗಿ ನಾವು ಕೂಡ ಉದ್ಯೋಗದಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ನಮ್ಮವ್ರು ಕೂಡ ಕೆಲಸಕ್ಕೆ ಸೇರ್ತಾರೆ. ಅದನ್ನ ಬಿಟ್ಟು ನೀವು ಕಾಟಾಚಾರಕ್ಕೆ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡೋದು, ಸರ್ಟಿಫಿಕೇಶನ್ಸ್ ಗಳನ್ನು ಕೊಟ್ಟು ಆಮೇಲೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡಿ. ಇನ್ನೊಂದು, ಈ ಸರ್ಕಾರಿ ಹುದ್ದೆಗಳು ಯಾವಾಗ ಭರ್ತಿ ಮಾಡ್ತೀರಾ ಅನ್ನೋದು ಸಿದ್ದರಾಮಯ್ಯ ಸರ್ಕಾರ ನಾಳೆ ಬಜೆಟ್ನಲ್ಲಿ ಆದ್ರೂ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಕಳೆದ 4-5 ವರ್ಷಗಳಿಂದ ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ತಿಂಗಳಿಗೆ 3-4 ಸಾವಿರ ರೂಪಾಯಿ ಇರೋ PGಯಲ್ಲಿ ಊಟ ಮಾಡಿಕೊಂಡು ಒಂದೇ ರೂಮಲ್ಲಿ 5-5 ಜನ 6-6 ಜನ ಮಲ್ಕೊಂಡು ನಾಳೆ ಆದ್ರೂ ಕನ್ಫರ್ಮ್ ಆಗುತ್ತೆ, ನಾಡಿದ್ದಾದ್ರೂ ಆಗುತ್ತೆ, ಮುಂದಿನ ತಿಂಗಳಾದ್ರೂ ಆಗುತ್ತೆ ಅಂತ ಆಸೆಗಳನ್ನ ಕಟ್ಕೊಂಡು 4-5 ವರ್ಷಗಳಿಂದ ಓದ್ತಾ ಇದ್ದಾರೆ. ಇಲ್ಲಿಯ ತನಕ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಅವ್ರ ಭವಿಷ್ಯ ಆಗುತ್ತೆ ಯೋಚನೆ ಮಾಡಿ. 25ರಿಂದ 30 ವರ್ಷದ ವಯಸ್ಸಿನ ಯುವಕರು ದುಡಿಬೇಕಾದಂತ ವಯಸ್ಸಲ್ಲಿ ಓದಲಿಕ್ಕೆ ಹೋಗಿದ್ದಾರೆ. ಅವರು ಭವಿಷ್ಯದ ಜೊತೆ ಸರ್ಕಾರ ಯಾಕಿಷ್ಟು ಚೆಲ್ಲಾಟವನ್ನ ಮಾಡ್ತಾ ಇದೆ? ಒಳ ಮೀಸಲಾತಿ ಹೆಸರು ಹೇಳ್ತಾರೆ, ಇನ್ನೊಂದು ಹೆಸರು ಹೇಳ್ತಾರೆ, ಏನೋ ಹೇಳ್ತಾರೆ, ಆದ್ರೆ ಒಟ್ಟು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಅಂದ್ರೆ ಒಟ್ಟಾರೆ ಈ ರಾಜ್ಯದ ಯುವಕರು, ಲಕ್ಷಾಂತರ ಯುವಕರು ತಮ್ಮ ಎನರ್ಜಿಯನ್ನ ಓದೋದ್ರಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಕಾಲ್ ಫಾರ್ಮ್ ಮಾಡ್ತಾ ಇಲ್ಲ. ಆ ಮಕ್ಕಳ ಭವಿಷ್ಯದ ಜೊತೆ ಇದೇ ಸರ್ಕಾರಗಳು ಚೆಲ್ಲಾಟವನ್ನ ಮಾಡ್ತಾ ಇದೆ. ಇದೇ BJP, ಇದೇ ಕಾಂಗ್ರೆಸ್, ಇದೇ JDS ಸರ್ಕಾರಗಳು, ಬೇರೆ ಯಾರು ಮಾಡ್ತಾ ಇಲ್ಲ, ಇವ್ರುಗಳೇ ಮಾಡ್ತಾ ಇರೋದು, ಈ ರಾಷ್ಟ್ರೀಯ ಪಕ್ಷಗಳು. ಈಗಲಾದರೂ ಆ ಯುವಕರ ಅವರ ಮನಸ್ಸನ್ನು ಅರ್ಥಕೊಂಡು ಈಗಲಾದ್ರೂ ನೀವು ಒಳ್ಳೇದು ಮಾಡಿ. ಇಲ್ಲ, ಯುವಕರು ಎದ್ದೆದ್ರೆ ದಂಗೆದ್ರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕುರ್ಚಿ ಎಲ್ಲ ನೀವು ಓಡಬೇಕಾಗತ್ತೆ. ಕುರ್ಚಿ ಬಿಟ್ಟು ನೀವು ಮನೆಗೆ ಓಡಬೇಕಾಗುತ್ತೆ. ಅಂಥ ಪರಿಸ್ಥಿತಿ ತರಿಸ್ಕೊಳ್ಬೇಡಿ. ಅಂಥ ಪರಿಸ್ಥಿತಿ ಭಾರತದಲ್ಲಿ ಬರಲ್ಲ, ಆದರೂ ಅಂಥದ್ದನ್ನು ತರಿಸ್ಕೊಳ್ಬೇಡಿ. ಯುವಕರ ಪರವಾಗಿ ಕೆಲಸ ಮಾಡಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿ. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಬಜೆಟ್ನ ವಿಷಯದ ಕುರಿತು ಒಂದಷ್ಟು ಚರ್ಚೆಯನ್ನು ಮಾಡೋಣ. ನಾಳೆಯಿಂದಲೇ ಬಜೆಟ್ನ ಲೈವ್ ಅಪ್ಡೇಟ್ಸ್ಗಳಿಗಾಗಿ, ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ನ ಲೈವ್ ಅಪ್ಡೇಟ್ಸ್ಗಳಿಗಾಗಿ, ಕ್ಷಣದ ಮಾಹಿತಿಗಾಗಿ ಉತ್ತರ ಕರ್ನಾಟಕ ನ್ಯೂಸ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿಯೂ ಕೂಡ ಕ್ಷಣದ ಬಜೆಟ್ ಅಪ್ಡೇಟ್ಸ್ಗಳನ್ನು ನೀವು ಪಡಿಬಹುದು. ಅದಕ್ಕಾಗಿ ಈಗಿನಿಂದಲೇ ನೀವು ಆ ಪೇಜ್ಗಳಿಗೆ ಫಾಲೋ ಮಾಡಿ ಬೆಳಗ್ಗೆಯಿಂದಲೇ ಮಾಹಿತಿಯನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.